ಅದು ಸುಳ್ಳುಗಾರಿಕೆ ಜಾಸ್ತಿ ಆಗಿದೆ. ಫ್ರೀ ಬಸ್ ಆದಾಳಿಂದ ಎಷ್ಟು ಜನ ತೋರಿಸ್ಲಿ ನಾನು, ಒಂದೊಂದು ಮನೆ ಒಡೆದು ಹೋಗುತ್ತೆ ಗೊತ್ತಾ. ಅಂತವನಿದ್ರೆ ಎಷ್ಟು ಬಿಟ್ರೆ ಎಷ್ಟು. ಒಂದ್ ಕಡೆ ಕಳ್ಕೊಂಡ್ರೆ ಒಂದ್ ಕಡೆ ಪಡ್ಕೊಳ್ಳೋದು ಈ ತರ ಆಗುತ್ತೆ ಅನ್ಸುತ್ತೆ. ಅವ್ರ ಮನೇಲಿ ಕೂರ್ಸಿ ನೀವು ಓಡಾಡ್ತೀರಾ? ಹಾಗಂತ ಅದ್ರ ಮೇಲೆ ಡಿಪೆಂಡ್ ಆಗಲ್ಲ ನಾನು. ನಂದೇ ಒಂದು ಜೀವನ ಹೊಡೆದೋಯ್ತು. ನಾನು ಗಾಡಿ ಡ್ರೈವರೇ, ಬಸ್ ಫ್ರೀ ಆಯ್ತು. ಇವತ್ತು ದಿಲ್ದಾರ್ ಅವ್ರು ಮಾಡಿದ್ದೆಲ್ಲ ನಾನು ಲೌಡ. ನಾವೇನ್ ಕೊಡ್ರಿ ಅಂತ ಕೇಳಿದ್ವ ಸರ್. ಈ ತರ ಎಲ್ಲ ಮಾಡಂಗಿದ್ರೆ ಏನಕ್ಕೆ ಮಾಡ್ಬೇಕಿತ್ತು? ಈ ಗಂಡು ಸುಜ್ಜಾಬಿಂದ ಕಿತ್ಕೊಂಡು ಹೆಣ್ಮಕ್ಳಿಗೆ ಕೊಟ್ಟಂಗಿದೆ ಅಲ್ಲ. ಮತ್ತಲ್ವಾ, ಏನ್ ಹೇಳಕ್ಕಾಗಲ್ಲ. ಅದು ಅವ್ರ ಕೈಯಾಗೈತೆ, ನಮ್ಮ ಕೈಯಾಗಿಲ್ಲ. ನಾವೇನ್ ಮಾಡ್ಬಲ್ವಿ? ಆಫೀಸ್ ದೂರ ಇರೋರಿಗೆ ಪ್ರಾಬ್ಲಮ್ ಆಗುತ್ತೆ. ಡೈಲಿ ಅರೌಂಡ್ 150 ರುಪೀಸ್ ನಮ್ದು ಫೇರ್ ಆಗುತ್ತೆ. ಮತ್ತೇನು ಇಲ್ಲಿ ಬಂದು ಬೇರೆಯವರಿಂದ ಬಂದು ಇಲ್ಲಿ ದುಡ್ಡೇ ಉಳಿಲಿಲ್ಲ ಅಂದ್ರೆ ಏನು ಯೂಸ್ ಆಯ್ತು? ಅವ್ರು ಮಾಡಿದ್ದೆ ಬಿಟ್ಟಿದ್ದೆ ಆಗ್ಬಿಟ್ಟಿದೆ. ಆನೆ ನಡೆದಿದ್ದೆ ದಾರಿ ಅಂತಾರಲ್ಲ, ಹಾಗೆ ಆಗಿದೆ. ಈಗ ಮಾಡಿದ್ರೆ 15 ವರ್ಷದಿಂದ ನಾವು ಮಾಡೇ ಇಲ್ಲ. ನಾವು ಈಗ ಮಾಡ್ತಾ ಇದೀವಿ. ಬೇರೆ ರಾಜ್ಯದ ನೋಡ್ಕೊಳ್ಳಿ, ಅದಕ್ಕಿಂತ ನಮ್ದೇ ಕಡಿಮೆ. ಇವತ್ತಿಂದ ರಾಜ್ಯ ಸರ್ಕಾರ ಸಾರಿಗೆ ಬಸ್ಗಳ ಟಿಕೆಟ್ ದರವನ್ನು ಏರಿಕೆ ಮಾಡಿದೆ. ಇದು ಜನರ ಏನು ದಿನನಿತ್ಯದ ಪ್ರಯಾಣಕ್ಕೆ ಹೊರೆ ಆಗ್ತಾ ಇದೆ. 15% ಏರಿಕೆ ಮಾಡಿರುವಂಥದ್ದು. 5 ರೂಪಾಯಿಯಿಂದ 150 ರೂಪಾಯಿವರೆಗೂ ಕೂಡ ಏರಿಕೆ ಆಗುತ್ತೆ. ಇಲ್ಲಿಯ ಜನಜೀವನ ಈಗಾಗಲೇ ತತ್ತರಿಸಿದೆ ಬೆಲೆ ಏರಿಕೆಯಿಂದಾಗಿ. ಅದರ ನಡುವೆ ಸರ್ಕಾರ ಮತ್ತೆ ಬಸ್ ದರವನ್ನು ಹೊಸ ವರ್ಷಕ್ಕೆ ಏರಿಕೆ ಮಾಡಿರುವಂಥದ್ದು. ಇದು ಜನರಿಗೆ ದೊಡ್ಡ ತಲೆನೋವಾಗ್ತಾ ಇದೆ. ಶಕ್ತಿ ಏನು ಮಹಿಳೆಯರಿಗೆ ಏನು ಫ್ರೀ ಬಸ್ ಗ್ಯಾರಂಟಿಯನ್ನು ಕೊಟ್ಟಿದ್ರು ಕೂಡ ಪುರುಷರಿಗೆ ಇದು ಹೆಚ್ಚು ಹೊರೆ ಆಗ್ತಾ ಇರುವಂಥದ್ದು. ಹಾಗಾಗಿ ಏನು ಹೇಳ್ತಾರೆ ಸಾರ್ವಜನಿಕರು, ಬಸ್ ಪ್ರಯಾಣಿಕರು ಏನು ಹೇಳ್ತಾರೆ, ಬನ್ನಿ ಜನರನ್ನ ಮಾತನಾಡ್ಸೋಣ. ಈ ಏರ್ಪೋರ್ಟ್ಗೆ ಹೋಗಬೇಕು ಅಂದ್ರೆ 50 ರೂಪಾಯಿ ಹೆಚ್ಚಳ ಆಗಿದೆ. 250ರಿಂದ 300 ರೂಪಾಯಿ ಆಗುತ್ತೆ. ಅದ್ರ ಬದಲು ಕ್ಯಾಬಲ್ಲೇ ಹೋಗ್ಬೋದಲ್ಲ ಅನ್ನೋ ರೀತಿಯಲ್ಲಿದೆ. ಸೊ ಹಾಗಾಗಿ ಬನ್ನಿ ಸಾರ್ವಜನಿಕರನ್ನ ಮಾತಾಡ್ಸೋಣ. ಪ್ರಯಾಣಿಕರ ಬಸ್ ದರ ಏರಿಕೆಯಿಂದಾಗಿ ಅವರಿಗೆ ಯಾವ ರೀತಿ ಹೊರೆ ಆಗ್ತಾ ಇದೆ ಅಂತ ಅರ್ಥ ಆಯ್ತಾ? ಅದು ಸುಳ್ಳುಗಾರಿಕೆ ಜಾಸ್ತಿ ಆಗಿದೆ. ಫ್ರೀ ಬಸ್ ಕರೆಕ್ಟಾ? ಫ್ರೀ ಬಸ್ ಆದಾಳಿಂದ ಎಷ್ಟು ಜನ ತೋರಿಸ್ಲಿ ನಾನು, ಒಂದೊಂದು ಮನೆ ಒಡೆದು ಹೋಗುತ್ತೆ ಗೊತ್ತಾ. ಅಂತವನಿದ್ರೆ ಎಷ್ಟು ಬಿಟ್ರೆ ಎಷ್ಟು. ಸಂಸಾರಕ್ಕೆ ಸಮಸ್ಯೆ ಮಾಡ್ತಾರೆ ಫ್ರೀ ಕೊಟ್ಟು. ಅಷ್ಟೇ. ಈ ಬಸ್ ಜಾಸ್ತಿ ಮಾಡಿ ಹೆಂಗಸರಿಗೆ ಹೊರೆ ಅಲ್ವಾ ಇದು? ಹೊರೆ ಆಗಿದೆ. ಎಷ್ಟು ಜನ ಇದ್ದಾರ ಅಂತ ತೋರ್ಸ್ಲಾ? ಹುಡುಕಿ ತೋರಿಸ್ತೀನಿ ಫ್ರೀಡಂ ಪಾರ್ಕ್ಲಿಂದ. ಈ ಬಸ್ ಫ್ರೀ ಇರೋದ್ರಿಂದ ಬರ್ತಾರೆ. ಎಷ್ಟು ಜನ ಅಂತ ತೋರ್ಸ್ಲಾ? ಇವಾಗ ಇಲ್ಲೇ ತೋರಿಸ್ತೀನಿ. ಎಂತೆಂಥ ಅಮಾಯಕರು, ಎಂತೆಂಥ ಜನ ಹೆಂಗ್ ಸಾಯ್ತಾ ಇದ್ದಾರೆ ಗೊತ್ತಾ. ಯಾಕೆ ಬೇಕಿದು? ಅವ್ರಿಗೆ ಅವತ್ತು ದುಡ್ಡು ಕೊಡ್ಬೇಕಾಗಿತ್ತು. 500 ನಮ್ಮ ರಾಯಚೂರು ಗುಲ್ಬರ್ಗ ಇವೆಲ್ಲ ಬರ್ಬೇಕಂದ್ರೆ 500-600 ರೂಪಾಯಿ ಕೊಡ್ಬೇಕಾಗಿತ್ತು. ಬಸ್ ಫ್ರೀ ಆಯ್ತು. ಇವತ್ತು ದಿಲ್ದಾರ್ ಅವ್ರು ಮಾಡಿದ್ದೆಲ್ಲ ನಾನು ಲೌಡ. ಹೇಳ ಅವನ್ಗೆ. ನಂದು ಸಿಂಧಾನೂರ್, ರಾಯಚೂರು ಡಿಸ್ಟಿಕ್. ನಿಮ್ ಕಡೆಗೇನೆ ಈಗೆಲ್ಲ ಗೆಲ್ಸಿದ್ದಾರೆ ಕಾಂಗ್ರೆಸ್ನ. ಬಟ್ ಯಾಕೆ ಈ ತರ ಕೆಲ್ಸಿದ್ದಾರೆ ಕರೆಕ್ಟು. ಆದ್ರೆ ಇದು ಮಾಡ್ತಾ ಇರೋದು ಇಳಿದಿದ್ದು ತಪ್ಪಲ್ವಾ? ಹೆಂಗ್ ಹಾಳಾಗ್ತಾ ಇದಾರಂತ ಗೊತ್ತಾ. ನಂದೇ ಒಂದು ಜೀವನ ಹೊಡೆದೋಯ್ತು. ನಾನು ಗಾಡಿ ಡ್ರೈವರೇ, ನನ್ನ ಹೆಸರು ಪರಶುರಾಮ ಅಂತಾನೆ. ನನ್ನ ಜೀವನನೇ ಹೋಯ್ತು. ಯಾಕೆ ಹೋಯ್ತು? ಇದು ಬಸ್ ಫ್ರೀ ಅಲ್ಲ. ಇನ್ನೊಂದು ದಿನ ಹೋಗೋಣ, ಗೋವಾಕ್ಕೆ ಹೋಗೋಣ, ಮುಂಬೈಗೆ ಹೋಗೋಣ. ಇವೆಲ್ಲ ಸುತ್ತದಲ್ಲ, ಅಲ್ಕ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಲೇಡೀಸ್ ಏನೇ ಹೇಳಕ್ಕೂ ಆಗಲ್ಲ. ಯಾಕೆ ಗೊತ್ತಾ, ಲೇಡೀಸಿಗೆ ಚಾರ್ಜ್ ಇಲ್ಲ. ಈಗ ನಾವೇನಾದ್ರೂ ಹೇಳಿದ್ರೆ ಅದು ಸ್ವಲ್ಪ ನಮಗೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನಾವು ಲೇಡೀಸ್ ಏನು ಹೇಳಕ್ಕಾಗಲ್ಲ. ನೀವೇನಿದ್ರು ಜೆಂಟ್ಸನ್ನೇ ಅಲ್ಲ, ನಾವ್ ಹೇಳೋದು ನಿಮ್ಮ ಮನೇಲಿ ಈಗ ಜೆಂಟ್ಸ್ ಇರ್ತಾರೆ, ಸೊ ಅವ್ರಿಗೆ ಅಲ್ವಾ ಇದು ಹೊರೆ ಆಗಂತದ್ದು. ಅಲ್ಲ ಸರ್, ತುಂಬಾ ಪ್ರಾಬ್ಲಮ್ ಆಗ್ತೈತೆ. ಇವಾಗ ಬಸ್ ದರನೇ ಅಷ್ಟೊಂದಾದ್ರೆ ಪ್ರತಿಯೊಂದ್ರದ್ದು ದರ ಏರಿಕೆ ಆಗಿದೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಮಾಡಿರೋದು ಅಲ್ಲ, ಪ್ರಾಬ್ಲಮ್ಮೇ. ಬಸ್ ಚಾರ್ಜ್ ಜಾಸ್ತಿ ಮಾಡಿರೋದು ಪ್ರಾಬ್ಲಮ್ಮೇನೆ. ನಿಮಗೆ ಫ್ರೀ ಕೊಡಕ್ಕೆ 2000 ಹಣ ಕೊಡಕ್ಕೇನೆ, ಮಹಿಳೆಯರಿಗೆ ಕೊಡಕ್ಕೇನೆ ಏರಿಕೆ. ನಾವೇನ್ ಕೊಡ್ರಿ ಅಂತ ಕೇಳಿದ್ವ ಸರ್. ಈ ತರ ಎಲ್ಲ ಮಾಡಂಗಿದ್ರೆ ಏನಕ್ಕೆ ಮಾಡ್ಬೇಕಿತ್ತು? ಈ ಗಂಡು ಸುಜ್ಜಾಬಿಂದ ಕಿತ್ಕೊಂಡು ಹೆಣ್ಮಕ್ಳಿಗೆ ಕೊಟ್ಟಂಗಿದೆ ಅಲ್ಲ. ಮತ್ತಲ್ವಾ, ಮತ್ತೆ ಏನ್ ಹೇಳಕ್ ಇಷ್ಟಪಡ್ತಾರೆ ಸರ್ಕಾರಕ್ಕೆ? ಏನ್ ಹೇಳಕ್ಕಾಗಲ್ಲ. ಅದು ಅವ್ರ ಕೈಯಾಗೈತೆ, ನಮ್ಮ ಕೈಯಾಗಿಲ್ಲ. ನಾವೇನ್ ಮಾಡ್ಬಲ್ವಿ? ಹೌದು ತಾನೆ? ಮತ್ತೆ ಅಷ್ಟೇ. ಇಟ್ಬಿಟ್ರೆ ಇದನ್ನೇ ಬರ್ತಾ ಇರ್ಲಿಲ್ಲ. ನಾವೇ ಒಬ್ಬರೇ ಕಟ್ಬೇಕು 15% ಜಾಸ್ತಿ. ಆ್ಯಂಡ್ ಇದು ಹೆಂಗೆ ಏನಂತಾರೆ, ಯಾವಾಗೋ ಬಂದು ಹೋಗೋರಿಗೆ ಏನಷ್ಟು ಫರಕ್ ಬೀಳಲ್ಲ. ನಾವು ಡೈಲಿ ಆಫೀಸಿಗೆ ಕಮ್ಯೂಟ್ ಮಾಡೋರಿಗೆ ಪ್ರಾಬ್ಲಮ್ ಆಗ್ತದೆ ಅಷ್ಟೇ. ಆಫೀಸ್ ದೂರ ಇರೋರಿಗೆ ಪ್ರಾಬ್ಲಮ್ ಆಗುತ್ತೆ. ಡೈಲಿ ಅರೌಂಡ್ 150 ರುಪೀಸ್ ನಮ್ಮದು ಫೇರ್ ಆಗುತ್ತೆ. ಮತ್ತೇನು ಇಲ್ಲಿ ಬಂದು ಬೇರೆಯವರಿಂದ ಬಂದು ಇಲ್ಲಿ ದುಡ್ಡೇ ಉಳಿಲಿಲ್ಲ ಅಂದರೆ ಏನು ಯೂಸ್ ಆಯ್ತು? ಸೊ ಏನಿಲ್ಲ, ಅದೊಂದು ನೀಟಾಗಿ ಆಗಿದ್ದು. ಮುಂಚೆ ಎಲ್ಲ ಫ್ರೀ ಅಂತ ಅವ್ರಿಗೆ ಹೇಳಿದ್ರು. ಇವಾಗ ನಮಗೆ 15% ಹೈಕ್ ಅಂದರೆ ಇಟ್ಸ್ ಡೈಲಿ ಬೇಸಿಸ್ ಮೇಲೆ ಹೋಗೋರಿಗೆ ತುಂಬ ಕಾಸ್ಟ್ಲಿ. ಅದು ಸ್ಯಾಲ್ರಿನೇ 50% ಹೈಕ್ ಮಾಡಲ್ಲ.
ಅವರೇ ಹೇಳ್ತಾರೆ ಲೈಕ್ ಕೊಡಬಾರ್ದಿತ್ತು, ಬಟ್ ಇವಾಗ ಅವರು ಯೂಸ್ ಮಾಡ್ತಾರೆ ಬಿಕಾಸ್ ಅಟ್ ಲೀಸ್ಟ್ ಕೊಟ್ಟಿದ್ದಾರೆ ಸ್ಕೀಮ್ ಯೂಸ್ ಮಾಡ್ಬೋದು ಅಂತ ಏನೆಲ್ಲ ನುಂಗ್ ನೀರು ಕುಡಿತಾರೆ ಇದನ್ನಾದ್ರೂ ತಗೊಳಲ್ಲ. ಆ ಥರ. ಸೊ ಅದೇ ದೇ ಆರ್ ಆಲ್ಸೋ ಅಗೇನ್ಸ್ಟ್ ಇಟ್. ಅವ್ರಿಗೂ ಇಷ್ಟ ಇಲ್ಲ, ಬಟ್ ಈ ಥರ ಇದೆ ಸರ್, ಏನು ಮಾಡೋಕ್ಕಾಗಲ್ಲ. ಚೇಂಜಸ್ ಆಗುತ್ತೆ ಅಲ್ಲ, ಇಂಡಿವಿಜುವಲ್ ಆಗಿ ಏನು ಮಾಡೋಕ್ಕಾಗಲ್ಲಲ್ಲ. ಲೈಕ್ ಆಸ್ ಫಾರ್ ಆಸ್ ಲೈಕ್ ಇಫ್ ಐ ಕನ್ಸಿಡರ್ ಮೈ ಸೆಲ್ಫ್, ನಾ ಫೀಲ್ಡಲ್ಲಿ ಇಲ್ಲ ನಾಲೆಜ್ ಇಲ್ಲ. ಸಿದ್ದರಾಮಯ್ಯನವರು 15 ಬಜೆಟ್ ಮಂಡನೆ ಮಾಡಿದ್ರು, 16ನೇ ಬಜೆಟ್ ಅಂತ. ಅಷ್ಟು ಮಾಡಿರೋರಿಗೆ ಏನು ಆರ್ಥಿಕವಾಗಿ ಏನ್ ಮಾಡಿದ್ರೆ ಜನರಿಗೆ ಹೊರೆ ಮಾಡದೆ ಇರ್ಬೋದು ಅಂತ ಗೊತ್ತಿರ್ಬೇಕಲ್ಲ. ಇವೆಲ್ಲ ಫಸ್ಟ್ ಕಮ್ಮಿ ಮಾಡ್ಬೇಕು ಸರ್. ಸ್ಕೀಮ್ಸ್ ಆರ್ ನಾಟ್ ನೆಸೆಸರಿ. ಇಫ್ ದೇ ಆರ್ ಅನೇಬಲ್ ಟು ಅರ್ನ್, ಯು ಕ್ಯಾನ್ ಲೈಕ್ ಕನ್ಸಿಡರ್ ದೆಮ್ ಇನ್ ದಟ್ ಬ್ರಾಕೆಟ್. ಬಟ್ ಎಲ್ರಿಗೂ ಮಾಡೋದು ಇಸ್ ನಾಟ್ ರೈಟ್ ಇಸ್ ವಾಟ್ ಐ ಫೀಲ್. ಆಮೇಲೆ ನೆಸೆಸರಿ ಇಲ್ಲ ಸರ್. ಆ್ಯಕ್ಚುಲಿ ಆಲ್ರೆಡಿ ಸ್ಟೇಟ್ ತುಂಬ ಲೋನಲ್ಲೆಲ್ಲ ಇದೆ, ಬೇರೆ ಕೆಲಸ ಎಲ್ಲ ಮಾಡಬೇಕು ಅಂತ ಅನ್ಸುತ್ತೆ. ಒಬ್ರ ಹತ್ರ ತಗೊಂತಾರೆ, ಒಬ್ರಿಗೆ ಫ್ರೀ ಮಾಡ್ತಾರೆ ಅಷ್ಟೇ. ಏನ್ ಮಾಡಕ್ಕಾಗ್ತದೆ ಈಗ? ಅವ್ರು ಮಾಡಿದ್ದೆ ಬಿಟ್ಟಿದ್ದೆ ಆಗ್ಬಿಟ್ಟಿದೆ. ಆನೆ ನಡೆದಿದ್ದೆ ದಾರಿ ಅಂತಾರಲ್ಲ, ಹಾಗಾಗಿದೆ ಈಗ. ಏನು ಕೇಳಕ್ಕೂ ಆಗಲ್ಲ. ಸುಮ್ಮನೆ ಹೋರಾಟ ಮಾಡಿರು ಟೈಮ್ ವೇಸ್ಟು, ಏನು ಪ್ರಯೋಜನ ಆಗೋದು ಇಲ್ಲ. ಸ್ಟ್ರೈಕ್ ಮಾಡಲಿ ಏನೇ ಮಾಡಲಿ ಅದು ಪ್ರಯೋಜನವೂ ಆಗಲ್ಲ. ಜನಗಳಿಗೆ ಗೊತ್ತಾಗ್ಬಿಟ್ಟಿದೆ. ಹಾಗಾಗಿ ಎಲ್ಲ ಸುಮ್ಮನೆ ಆಗ್ತಾರಷ್ಟೇ. ನಮ್ಮ ಮಹಿಳೆಯರಿಗೆ ಮಾಡೋ ಬದಲು ಸ್ಟೂಡೆಂಟ್ಸಿಗೆ ಮಾಡಬೇಕಾಗಿತ್ತು. ಹಾಗಾದ್ರೆ ಈ ಜೆಂಟ್ಸಿಗೆಲ್ಲ ಚಾರ್ಜ್ ಇದೆ, ಅವರಿಗೂ ಫ್ರೀ ಮಾಡಿದ್ರೆ ಒಳ್ಳೇದಾ? ಅಂದರೆ ಸ್ಟೂಡೆಂಟಿಗೆ ಮಾತ್ರ ಮಾಡಬೇಕಾಗಿತ್ತು, ಎಲ್ಲರಿಗೂ ವರ್ಕಿಗೆ ಹೋಗೋರಿಗೆ ಅಂತಾರೆ. ಆದರೆ ಈ ಥರ ಹೋಗೋರ್ಗಲ್ಲ, ಸ್ಟೂಡೆಂಟಿಗೂ ವರ್ಕಿಗೆ ಹೋಗೋರಿಗೂ ಮಾಡಬೇಕು. ಅವರು ಡೈಲಿ ಬಸ್ಸಲ್ಲಿ ತಗೊಂಡ್ಬೇಕಲ್ಲ. ವರ್ಕಿಂಗ್ ಹೋಗೋರಿಗೆ ಫ್ರೀ ಮಾಡಿದ್ರೆ ಒಳ್ಳೇದು ಅಂತ. ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡಬೇಕಲ್ಲ ಅವ್ರಿಗೆ, ಡೈಲಿ ಫ್ರೀ ಮಾಡಕ್ ಹೋಗ್ಬಾರ್ದು ಅಂತ. ನಿಮ್ಮ ಮನೆಯವರಿಗೆ, ಅಣ್ಣ ತಮ್ಮ ಅಪ್ಪ ಇವರಿಗೆಲ್ಲ ಹೊರೆ ಆಗುತ್ತಲ್ವಾ? ಇಟ್ಸ್ ಓಕೆ. ಹೆಂಗೂ ಹೆಣ್ಮಕ್ಳಿಗೆಲ್ಲ ಫ್ರೀ ಇದೆಯಲ್ಲ, ಅದು ಎಲ್ಲ ಲಾಸ್ ಅನ್ಸುತ್ತೆ. ಪರವಾಗಿಲ್ಲ. ಅಲ್ಲಿ ದುಡ್ಡು ಕೊಟ್ಟು ಇಲ್ಲಿ ತಗೋತಾರೆ. ಒಂದ್ ಕಡೆ ಕಳ್ಕೊಂಡ್ರೆ ಒಂದ್ ಕಡೆ ಪಡ್ಕೊಳ್ಳೋದು ಈ ತರ ಆಗುತ್ತೆ ಅನ್ಸುತ್ತೆ. ಆ ಥರ ಆಗುತ್ತೆ. ಅವ್ರ ಮನೇಲಿ ಕೂರ್ಸಿ ನೀವು ಓಡಾಡ್ತೀರಾ? ಹಾಗಂತ ಅದ್ರ ಮೇಲೆ ಡಿಪೆಂಡ್ ಆಗಲ್ಲ ನಾನು. ಅಲ್ಲ, ಈಗ ಅವ್ರಿಗೆ ದುಡ್ಡು ಕೊಡ್ಬೇಕು ಅಂದ್ರೆ ಅವ್ರ ಬದಲು ನೀವು ಹೋದ್ರೆ ಫ್ರೀ ಅಲ್ವಾ? ಇಟ್ಸ್ ಓಕೆ, ಪರವಾಗಿಲ್ಲ. ಹಂಗ್ ಮಾಡ್ತೀರಾ? ಅವ್ರ ಕೆಲಸ ನೀವು ಮಾಡ್ತೀರಾ? ಹಾಗಂತ ಅಲ್ಲ, ಹೆಂಗೂ ಹೆಣ್ಮಕ್ಳಿಗೆ ಫ್ರೀ ಇದೆ ಅಲ್ವಾ, ಹಾಗಂತ ಬಾಯ್ಸ್ ಅವ್ರಿಗೆ ದುಡ್ಡು ಕೊಡೋದು ಆಲ್ಮೋಸ್ಟ್ ಲಾಸ್ ಇದೆ ಅನ್ಸುತ್ತೆ. ಹೆಣ್ಮಕ್ಳಿಗೆಲ್ಲಾನು ಫ್ರೀ ಇದೆ ಅಲ್ವಾ ಈಗ. ಸರ್ಕಾರ ಕ್ಲಾಸ್ ಆಗ್ತದೆ, ಅದಕ್ಕೆ ಇಲ್ಲಿ ತಗೋತಾ ಇದಾರೆ. ಪರವಾಗಿಲ್ಲ, ಅಡ್ಜಸ್ಟ್ ತಗೊಳ್ಳಿ ಅಂತ ನಮಗೆ ಕೊಟ್ಟಿರೋದ್ರಿಂದ ಅಲ್ಲಿ ತಗೊಳ್ಳಿ. ಈಗ ನೀವು ಡೈಲಿ ಓಡಾಡ್ತೀರಾ? ಎಸ್, ನಾನು ಡೈಲಿ ಓಡಾಡ್ತೀನಿ. ನಿಮಗೆ ಫ್ರೀ ಸಿಗ್ತಾ ಇದೆ? ಎಸ್. ಕೂಲ್. ಏನ್ ಸರ್ಕಾರಕ್ಕೆ ಏನ್ ಹೇಳ್ತೀರಾ? ಹೀಗೆ ಮುಂದುವರಿಸಿ ಚೆನ್ನಾಗಿ ಮಾಡಿ ಅಂತ. ಅಫ್ಕೋರ್ಸ್, ಎಷ್ಟು ದಿವಸ ಫ್ರೀ ಇರುತ್ತೆ ಹೇಳಕ್ಕಾಗಲ್ಲ. ಕಾಂಗ್ರೆಸ್ ಸರ್ಕಾರ ಅಲ್ವಾ. ನಮ್ಗೆ ಆಗೈತೆ, ಪ್ರಪಂಚ ದೇಶಕ್ಕೆ ಆದ್ಮೇಲೆ ನಮ್ಗೆ, ನನ್ಗೊಬ್ಳಿಗೆನಾ ಫ್ರೀ. ನಮಗೆ ದುಡ್ಡು ಅಂದ್ರೆ ಅದೇ ಅಡ್ಜಸ್ಟ್ ಅಡ್ಜಸ್ಟ್ ಮಾಡ್ಕೋಬೇಕು. ಇನ್ನೇನು, ಈಗ BJP ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಸ್ಟ್ರೈಕ್ ಮಾಡಿ ಏನು ಪ್ರಯೋಜನ? ಏನೂ ಆಗೋದಿಲ್ಲ. ಮೆಜಾರಿಟಿ ಗೌರ್ಮೆಂಟ್ ಏನು ಮಾಡೋಕ್ಕಾಗತ್ತೆ? ಏನು ಮಾಡೋಕ್ಕಾಗಲ್ಲ. ಇಷ್ಟೇ. ಮಾಡಿದ್ರೆ 15 ವರ್ಷದಿಂದ ನಾವು ಮಾಡೇ ಇಲ್ಲ. ನಾವು ಈಗ ಮಾಡ್ತಾ ಇದ್ದೀವಿ. ಬೇರೆ ರಾಜ್ಯದ ನೋಡ್ಕೊಳ್ಳಿ, ಅದಕ್ಕಿಂತ ನಮ್ಮದೇ ಕಡಿಮೆ ಅಂತ ಅದನ್ನು ಹೇಳ್ತಾ ಇದ್ದಾರೆ ಅಷ್ಟೇ. ಏನು ಮಾಡೋಕ್ಕಾಗಲ್ಲ. ಇನ್ನೇ 3 ವರ್ಷ ಅಷ್ಟೇ, ಏನು ಮಾಡೋಕ್ಕಾಗಲ್ಲ.